ಆಕ್ಷನ್. ನೋಡಿ ಸೀರಿಯಲಲ್ಲಿ ಮನೆ ಹಾಳು ಕೆಲಸ ಮಾಡಿಬಿಟ್ಟು ಇಲ್ಲಿ ಎಷ್ಟು ತಮಾಷೆ ಮಾಡ್ತಾ ಇದ್ದಾರೆ ಇಲ್ಲಿ. ಅಲ್ಲ ಇಲ್ಲಿ ನನ್ನ ಜೊತೆ ಈ ಪವಿತ್ರ ಬಂಧನ ಸೀರಿಯಲನ್ನು ವಿಲ್ಲನ್ ಇದ್ದಾರೆ. ನನಗಂತೂ ಅವ್ರಿಗೆ ನಿಮ್ಮ ಕಡೆಯಿಂದ ಬೈಬೇಕು ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ನಾನು ಬೈದು ಬಿಡ್ತೀನಿ. ನಿಮ್ಗೇನಾದರೂ ಮಾನ ಮರ್ಯಾದೆ ನಾಚಿಕೆ ಏನಾದರೂ ಇದೆಯಾ? ನನಗಲ್ಲ, ನಿಮ್ಗೆ ನಿಮಗೆ ಇಬ್ರು ಒಂದೇ ಥರ ಇದ್ದೀರಲ್ಲ ಈಗ. ಮೇಡಮ್, ಮಾನ ಮರ್ಯಾದೆ ನಾಚಿಕೆ ಎಲ್ಲ ಇದೆ. ಎಲ್ಲ ಇದೆ, ಇಲ್ಲಿಲ್ಲ ಅಷ್ಟೇ. ಸೀರಿಯಲ್ ಕ್ಯಾರೆಕ್ಟ್ರಲ್ಲಿ ಇಲ್ಲ. ವಿಲನ್ಸ್ನ ಅಲ್ವಾ ಜಾಸ್ತಿ ಇಷ್ಟಪಡೋದು ಜನ. ನಾನಂತೂ ಇಷ್ಟಪಡ್ತಲ್ಲಪ್ಪ. ನೀವೇನಾದ್ರೂ ಇಷ್ಟಪಡ್ತಾ ಇದ್ದೀರಾ? ನನ್ಗೆ ವಜ್ರಮುನಿ ಅವರು ಅಂದರೆ ತುಂಬ ಇಷ್ಟ. ಆ ಥರ ಕ್ಯಾರೆಕ್ಟರ್ ಇಷ್ಟ. ಆದರೆ ಈ ಥರ ಒಂದು ಹೆಣ್ಮಗುಗೆ ಮದುವೆ ಅಂದರೆ ಇಷ್ಟ ಇಲ್ಲ. ಆದ್ರೂ ಮದುವೆ ಗಂಡನ್ ಕೊಲೆ ಮಾಡ್ತೀರಾ ಅಂತಂದ್ರೆ ಏನಕ್ಕೆ ಗೊತ್ತಾ, ಇದು ಹಿಂಗಿರೋದು. ನೆಕ್ಸ್ಟು ಪವಿತ್ರಂಗೆ ದೊಡ್ಡ ಮಟ್ಟದಲ್ಲಿ ಒಳ್ಳೇದಾಗುತ್ತೆ. ಹಾಗಾಗಿ ದೇವರು ನಮ್ಮಂಥವ್ರನ್ನ ಹಿಂಗೆ ಬಿಟ್ಟಿದ್ದಾನೆ ಅಷ್ಟೇ. ನಾವು ಒಳ್ಳೆಯವರಲ್ವಾ, ಅದಕ್ಕೆ. ಯಾರು ನಾವು ಒಂಚೂರು ಅಲ್ಲಿ ನೋಡ್ಕೊಂಡು ಹೇಳಿ. ನಾವು ಇವರು ತುಂಬಾ ಒಳ್ಳೆಯವರು, ತುಂಬಾ ಒಳ್ಳೆಯವರು. ಸೀರಿಯಲ್ ಅಲ್ಲಿ ತುಂಬಾ ಒಳ್ಳೆಯವರು. ಅಪ್ಪ ನೀವು ಪವಿತ್ರ ನಿಮ್ಮ ಅತ್ತೆ ಮಗಳು ತಾನೆ, ಚಿಕ್ಕ ವಯಸ್ಸಿಂದ ನೋಡಿರ್ತೀರ ತಾನೆ. ಚಿಕ್ಕ ವಯಸ್ಸಿಂದ ಪಟಾಯಿಸ್ಕೊಳಕ್ ಆಗ್ತಾ ಇರೋದು, ಅವ್ರು ಇನ್ನೊಬ್ರನ್ನ ಯಾರೋ ಲವ್ ಮಾಡಿ ಮದುವೆ ಆಗಿ ಹೋಗೋ ಟೈಮಲ್ಲಿ ಯಾಕೆ ನಿಮ್ಗೆ ಇಂಥ ದುರ್ಬುದ್ಧಿ? ಟ್ರೈ ಮಾಡ್ತಾ ಇದ್ರೆ ಏನ್ ಮಾಡೋದು, ಸಿಗ್ತಾ ಇರ್ಲಿಲ್ಲ. ಹುಡುಗರು ಬುದ್ಧಿ ಏನ್ ಮಾಡಕ್ಕಾಗಲ್ಲ. ಅಲ್ಲ ನೀವು ಇವಾಗ ಪುಷ್ ಮಾಡ್ತಿದ್ದೀರಲ್ವಾ ನಿಮ್ಮ ಮಗನ ಪವಿತ್ರನ ಮದುವೆ ಆಗು ಅಂತ. ಮುಂಚೆನೆ ನೋಡಪ್ಪ ಇವಳು ನಿಮ್ಮ ಅತ್ತೆ ಮಗಳು, ಇವಳು ಗಂಡ ಹೆಂಡತಿ ಮನೇಲೆಲ್ಲ ಹೇಳ್ತಾರಲ್ವಾ, ಇವಳು ನಿನ್ ಗಂಡ ನಿನ್ ಹೆಂಡತಿ ಅಂತೆಲ್ಲ ಮಾತಾಡ್ತಾ ಇದ್ರೆ ಹಂಗೆ ಹೇಳ್ಕೊಡ್ಬೇಕಿತ್ತು. ಹೇಳ್ಬೋದಾಗಿತ್ತು ಮೇಡಮ್, ಬಟ್ ನಮ್ಮ ಮಗಂಗೆ ತುಂಬಾ ಒಳ್ಳೊಳ್ಳೆ ಕಲ್ಯಾಣ ಗುಣಗಳೆಲ್ಲ ಇದಾವೆ. ಅದೆಲ್ಲ ಚೂಡ್ ಪವಿತ್ರ ಗೊತ್ತು. ಹಾಗಾಗಿ ನಾವು ಡೈರೆಕ್ಟ್ ಆಗಿ ಹತ್ತಿನಿ ಮದ್ವೆ ಅಂತ ಅವಳು ಬರೋದಿಲ್ಲ, ನಮ್ಮ ಮಗನೂ ಬಿಡೋದಿಲ್ಲ. ಹಾಗಾಗಿ ಈ ಥರದ್ದು ಶಾರ್ಟ್ಕಟ್ಟಲ್ಲಿ ಹೋಗಿ ಮದುವೆ ಮಾಡಿಸಿ ಮನೆ ಹಾಳು ಬುದ್ಧಿ ಎಲ್ಲ ಮಾಡಿ ಆಡಿಯನ್ಸ್ ಕೈಲೆಲ್ಲ ಆಡಿಯನ್ಸ್ ಕೈಲೆಲ್ಲ ಒಂದಷ್ಟು ಶಾಪ್ ಎಲ್ಲ ಹಾಕಿಸ್ಕೊಂಡು ಮದುವೆ ಆಗ್ತಾ ಇದೀವಿ. ನೀವು ಮದುವೆ ಆಗ್ತೀರಾ ಆಗಲ್ವಾ? ನೋಡ್ತಾರೆ ಜನ. ಎಷ್ಟು ಸಭ್ಯವಾಗಿ ಆಕ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ರಿಯಲ್ ಕ್ಯಾರೆಕ್ಟರ್ಗೂ ಇಲ್ಲೇ ನಡ್ಕೊಂತ ಇರೋದಕ್ಕೆ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಈಗ ನೀವಮ್ಮ ಹೇಳ್ತಾ ಇದ್ರು ತುಂಬಾ ಒಳ್ಳೆ ಕಲ್ಯಾಣ ಗುಣಗಳಿದೆ ಅಂತ, ಒಂದೆರಡು ಹೇಳ್ಬೋದಾ? ಏನಿಲ್ಲ, ಬೇಡ ಅನ್ಸುತ್ತೆ. ಕ್ಯಾಮ್ರಾ ಮುಂದೆ ಹೇಳಕ್ ಆಗ್ತಿರೋ ಒಳ್ಳೆ ಗುಣ. ಹೌದು, ತುಂಬಾ ತುಂಬಾ ಒಳ್ಳೊಳ್ಳೆ ಕಲ್ಯಾಣ ಗುಣಗಳಿದೆ. ಓಕೆ, ನಿಜ ಜೀವನದಲ್ಲಿ ಮದುವೆ ಆಗಿದ್ರು ಸೀರಿಯಲ್ ಅಲ್ಲಾದ್ರೂ ಒಂಚೂರು ಅದನ್ನ ಕ್ವಾಲಿಟೀಸ್ ಅನ್ನ ಕಲ್ತ್ಕೋಬೇಕಿತ್ತು. ನೀವು ಹಿಂಗ್ ಮಾಡಬಾರ್ದು ಅಂತ. ಇವ್ರ ಅಪ್ಪನ ನೋಡಿ ಅಟ್ಲೀಸ್ಟ್. ಹೌದು, ಕಲಿಬೇಕು ಅವರು. ನಮ್ಮಪ್ಪ ಪಾಪ, ಇವ್ರ ತರ ಬುದ್ಧಿ ನಂಗೆ ಬಂದಿರೋದು, ಏನ್ ಮಾಡೋಣ? ಅಪ್ಪ ಪಾಪ, ಅಮ್ಮ ಪಾಪಿನ ಪಾಪಿ. ನೋಡಿ, ಎತ್ತ ಅಮ್ಮನ ಮುಂದೆ ಹಿಂಗೆ ಪಾಪಿ. ನಾವಿಬ್ರು ಒಂದೇ, ಏನ್ ಹೇಳಿದ್ರು ಬೇಜಾರಾಗಲ್ಲ. ಅದು ಒಂದು ಶಾವಿಗೆ ಪಾಯಸ ರೆಡಿ ಮಾಡಿಟ್ಟಿದ್ದೀನಿ. ಇಂಟರ್ವ್ಯೂ ಆದ್ಮೇಲೆ ನನ್ನ ಮಗಂಗೆ ತಿನ್ನಿಸ್ತೀನಿ. ಆದ್ರೆ ಅದ್ರಲ್ಲಿ ಏನ್ ಮಿಕ್ಸ್ ಮಾಡಿರ್ತೀವಿ ಅಂತ ನೆಕ್ಸ್ಟ್ ಅದು ಸೂರ್ಯವಂಶದ ಗಸಗಸೆ ಪಾಯಸ, ಆ ಟೈಪು ತಿನ್ನಿಸ್ತೀನಿ ಮಗಂಗೆ. ಕಾದಿದೆ ಗಸಗಸೆ ಪಾಯಸ. ಅಮ್ಮ ಕೊಡೋ ಪಾಯಸನೂ ಸೇಫ್ ಅಲ್ಲ ಹಂಗಿದ್ರೆ. ಹೌದು, ಡೇಂಜರ್ ಅನಿಸ್ತಾ ಇದೆ ಇವಾಗ. ಈಗ ನೀವು ಇಷ್ಟೊಂದೆಲ್ಲ ಪ್ಲಾನ್ ಮಾಡಿಬಿಟ್ಟು ಮದುವೆ ಗಂಡನ್ ಸಾಯಿಸ್ಬಿಟ್ಟು ನೀವು ಗಂಡಾಗಿ ಬಂದು ನಿಂತಿದ್ದೀರಾ. ಅನ್ಸುತ್ತಾ ಪವಿತ್ರ ಸಿಗ್ತಾರೆ ನಿಮಗೆ ಅಂತ? ಅನ್ಸುತ್ತೆ ಸ್ವಲ್ಪ. ಇದಕ್ಕೆ ನನಗೊಂದು ಡೈಲಾಗ್ ನೆನಪಾಗ್ತಾ ಇದೆ. ಓ ಭ್ರಮೆ. ನೀವೇನೇ ಹೇಳ್ತೀರಾ, ನಿಮ್ಮ ಮಗನ ಮದುವೆ ಆಗುತ್ತಾ? ಆಗುತ್ತೆ ಮೇಡಮ್, ಆಗುತ್ತೆ. ನೀವು ಜಸ್ಟ್ ನಿಮ್ಮ ಹತ್ರ ಮಾತಾಡೋಕ್ಕೆ ಮುಂಚೆ ಹಾಫ್ ಅನ್ ಅವರ್ ಬ್ಯಾಕ್ ನಾವು ಕೌಡೆ ಶಾಸ್ತ್ರ ಹಾಕಿ ಕೇಳಿದ್ದೀವಿ. ಆಗುತ್ತೆ ಅಂದಿದ್ದಾರೆ. ನೋಡೋಣ, ಡೈರೆಕ್ಟ್ರ್ ಡಿಸೈಡ್ ಮಾಡ್ತಾರೋ. ಗಿಣಿ ಶಾಸ್ತ್ರ ಏನು ಕೇಳಿಲ್ವಾ? ಗಿಣಿನ ಇವಾಗ ಅವೆಲ್ಲ ಮಾಡೋಂಗಿಲ್ವಲ್ಲ, ಬ್ಯಾನ್ ಆಗಿದೆಯಲ್ಲ. ಓಕೆ, ಯಾವ ಆ್ಯಕ್ಚುಲಿ ಗಿಡಗನ ಬಗ್ಗೆ ಗಿಣಿ ಕೇಳಬಾರ್ದು. ಪಾಯಿಂಟ್ ಅಲ್ಲ, ನನಗೆ ನಾನು ಸ್ಟಾರ್ಟಿಂಗಲ್ಲಿ ಬೈದಿದ್ದಕ್ಕೆ ಏನೂ ತಪ್ಪಿಲ್ಲ ಅಂತ ನನಗೀಗ ಅನಿಸ್ತದೆ. ಯಾಕಂದರೆ ಜನ್ಮ ಕೊಟ್ಟ ತಾಯಿನೇ ಗಿಡಗ ಅಂತೆಲ್ಲ ಬೈತಾ ಇದ್ದಾರೆ ಅಂದರೆ ನಾನು ಮಾನ ಮರ್ಯಾದೆ ಮಾತಾಡಿದ್ರಲ್ಲಿ ತಪ್ಪೇ ಇಲ್ಲ. ಆಯ್ತು ಅಲ್ವಾ? ಹೌದು, ತಾಯಿನ ನಂಬಾರ್ದು ಅಂತ ಅಂದ್ರಲ್ಲ, ಅದಕ್ಕೆ ಇದು ರಿವೆಂಜ್. ಪಗ ಗಿಡಗ ರಣಹದ್ದು ಇದು. ತಾಯಿಗೆ ತಕ್ಕ ಮಗ, ಮಗನಿಗೆ ತಕ್ಕ ತಾಯಿ. ಓಕೆ, ಈಗ ಸೀರಿಯಲ್ನಲ್ಲಿ ನಿಮ್ಮ ಕ್ಯಾರೆಕ್ಟರ್ನ ನೋಡ್ತಾ ಇದ್ರೆ ಬಹುಶಃ ಬಂದು ಕೊಂದೇ ಬಿಡ್ತಾರೆ ಅನ್ಸುತ್ತೆ. ಯಾಕಂದ್ರೆ ತಿಲಕ್ ಅನ್ನೋ ಕ್ಯಾರೆಕ್ಟರ್ ಅಷ್ಟು ಇಷ್ಟ ಆಗಿತ್ತು ಜನರಿಗೆ. ಎಲ್ಲರೂ ಹೆಂಗೆ ರೀಲ್ಸ್ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗೆ ಮಾತಾಡ್ತಾ ಇದ್ದಾರೆ ಅಂದ್ರೆ, ಯಾಕೆ ಹೆಂಗೆ ಸಾಯಿಸಕ್ ಸಾಧ್ಯ, ನಾವು ಒಂಥರ ಫುಲ್ ಡಿಪ್ರೆಸ್ ಆಗಿಬಿಟ್ಟಿದ್ದೀವಿ ಅಂತ ಜನ ಹೇಳ್ತಾ ಇದ್ದಾರೆ. ಅಂದರೆ ಆ ಕ್ಯಾರೆಕ್ಟರ್ ಅಷ್ಟು ರೀಚ್ ಆಗಿತ್ತು. ಇವಾಗ ಫೈನಲಿ ಕೊಂದು ಬಿಟ್ಟಿದ್ದೀರಾ. ನೀವು ನೆಕ್ಸ್ಟ್ ಏನು ಮಾಡ್ತೀರಾ? ವಾಟ್ ನೆಕ್ಸ್ಟ್? ನೆಕ್ಸ್ಟ್ ಅದೇ
ಪವಿತ್ರನ ಮದುವೆ ಆಗೋದು. ಮತ್ತದೇ ಭ್ರಮೇಲಿ ಮಾತಾಡ್ತಾ ಇದ್ದಾರೆ. ಆ ಭ್ರಮೇಲಿ ಇದ್ದಾರೆ ಆಕ್ಚುಲಿ. ದೇವು ತಾಳಿ ಕಟ್ಟಿರೋ ಸೀನ್ ನಾವು ಆಲ್ರೆಡಿ ನೋಡಿದೀವಿ, ಆದ್ರೂ ಅದೇ ಭ್ರಮೇಲಿ ಮಾತಾಡ್ತಾರೆ. ನೋಡಿದ್ರಾ? ಒಳ್ಳೆ ತಾಯಿ ಮತ್ತೆ ಮಗ, ನನಗೆ ತುಂಬಾ ಖತರ್ನಾಕ್ ಕಿರಾತಕ ಅಮ್ಮ ಮಗ ನನಗೆ ಅಂತ ಸಿಕ್ಕಿದ್ದಾರೆ. ತೋರ್ಪಡಿಸ್ಕೊಳ್ಳೋದಿಲ್ಲ ನಾವು, ನೋಡೋದಕ್ಕೆ ಮಾತ್ರ ತುಂಬಾ ನೋಡೋದಕ್ಕೆ ಸಾಫ್ಟ್. ಅಲ್ಲಿರೋರ್ಗೆ ಯಾರು ಗೊತ್ತಾಗುತ್ತೆ ಕೇಳಿ, ಬೇರೆ ಆರ್ಟಿಸ್ಟ್ಗಳನ್ನ, ಅದೇ ಬೇರೆ ಮೆಂಬರ್ಸ್ ಆಫ್ ಇದನ್ನ ನೋಡೋರಿಗೆ ಅಷ್ಟೇ ಅನ್ಸುತ್ತೆ, ನೀವ್ ಅನ್ಕೊಳ್ತೀರಾ ಗೊತ್ತಾಗ್ತಾ ಇಲ್ಲ ಅಂತ, ಬಟ್ ನಾವೆಲ್ಲ ನೋಡ್ತಾ ಇದೀವಿ. ನಿಮ್ಗೆ ಅನ್ನಿಸ್ತಾ ಇದೆಯಾ? ಇಲ್ಲಿ ನೋಡಿ, ಒಂಚೂರು ಝೂಮ್ ಹಾಕಿ ಅವರ ಎಕ್ಸ್ಪ್ರೆಷನ್ ನೋಡಿ. ಇಲ್ಲ, ಸಂಬಂಧನೇ ಇಲ್ಲ, ಹಂಗಿದೆ. ಸ್ಟಾರ್ಟಿಂಗಲ್ಲಿ ವೀಕ್ಷಕರೇ ನಾನು ಬೈದೆ, ಕ್ಯಾರೆಕ್ಟರ್ಗೋಸ್ಕರ ಇಬ್ರಿಗೂ ಬೈದೆ, ಆದರೆ ಪಾಪ ನಿಜವಾಗ್ಲೂ ಪಾಪ ಇದ್ದಾರೆ, ತುಂಬ ಪಾಪ. ನೀವು ನಮಗೆ ನವರಸ ಆ ರಸ ಈ ರಸ ಮನೆಗೆ ಕಳಿಸ್ಬಿಡ್ತಾರೆ. ಏನಿಲ್ಲ, ಕಳಿಸ್ಬೇಡ್ರಿ ಇವ್ರು ನಮ್ಮ ಮನೆಗೆ. ಪಾಪ. ಓಕೆ, ಇವರಿಬ್ರು ತುಂಬಾ ಪಾಪ ಇದ್ದಾರೆ. ಪಾಪ ರಿಯಲ್ ಲೈಫಲ್ಲಿ. ಹೌದು. ಇನ್ನು ಇವ್ರ ಜೊತೆ ನಾನು ಮನೆ ಹಾಳರ ಸೀರಿಯಲಲ್ಲಿ ಮನೆ ಹಾಳರ ಜೊತೆ ಮಾತಾಡಿದ್ದಾಯ್ತು. ಇನ್ನು ಮನೆ ಉದ್ಧಾರ ಮಾಡೋರ ಜೊತೆ ಮಾತಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಇಷ್ಟೊತ್ತು ನನ್ನ ಜೊತೆ ಮಾತಾಡೋದು. ಥ್ಯಾಂಕ್ ಯು ನಿಮಗೂ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.